ನಮಸ್ಕಾರ ಗೆಳೆಯರೆ. ನಾನು ಯೋಗ ಸಂಜೀವಿನಿ ಚಲನಿಗೆ ನಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿನ್ನೆ ಹೇಳಿದಂತೆ ಚಿನ್ಮುದ್ರೆಯನ್ನು ಮುಂದುವರಿಸಿದ್ರೆ ಆ ಚಿನ್ಮುದ್ರೆಯಲ್ಲಿ ಯಾವಾಗಲೂ 3 ಬೆರಳು ನೇರವಾಗಿರಬೇಕು. ಇವೆರಡು ಬೆರಳುಗಳು ತುದಿಯಲ್ಲಿರಬೇಕು. ನೀವು ಈ ಥರ ಯಾವುದೇ ರೀತಿ ವೇರಿಯೇಷನ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀಟಾಗಿ ತುದಿಯಲ್ಲಿರಬೇಕು. ಇದು ರೌಂಡ್ ಶೇಪಲ್ಲಿರಬೇಕು. ಬೆರಳುಗಳು ನೇರವಾಗಿರಬೇಕು. ಬೆನ್ನೆಲುಬು ನೇರವಾಗಿರಬೇಕು. ಯಾವುದೇ ರೀತಿ ವೇರಿಯೇಷನ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಚಿನ್ಮುದ್ರೆ ಈ ಥರ ಹಿಡ್ಕೊಂಡು ನಿಮಗೆ ಬೇಕಾಗಿರೋ ಆಸನದಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮುಂದುವರಿಸಿದ್ರಿ. ಹಾಗೆ ಮುಂದುವರಿಸ್ತಾ ಇದರಲ್ಲಿರ್ತಕ್ಕಂಥ ಲಾಭಗಳು ಏನೇನಪ್ಪ ಅಂತಂದರೆ ವಾಯು ಸಂಚಲನ ಚೆನ್ನಾಗುತ್ತೆ, ಶಾಂತತೆ ಸಿಗುತ್ತೆ, ಭಾಳಷ್ಟು ಪೇನ್ಗಳು ನಿಮಗೆ ಎಲ್ಲೆಲ್ಲಿ ಜಾಯಿಂಟ್ ಪೇನ್ಸು ಅವೆಲ್ಲ ಏನೇನಿದ್ದಾವೆ ಎಲ್ಲ ಥರದ್ದು ಗುಣಮುಖ ಆಗ್ತಾ ಹೋಗ್ತವೆ. ಆದಷ್ಟು ಇದರ ಇಂಪಾರ್ಟೆನ್ಸ್ ಎಲ್ಲಪ್ಪ ಅಂದರೆ ಹೊಕ್ಕಳ ಭಾಗದಿಂದ ಪಾದದವರೆಗೂ ಕೂಡ ಜಾಸ್ತಿ ಪ್ರೊಸೆಸ್ ಇರುತ್ತೆ. ಇದರ ಬಗ್ಗೆ ತಾವೆಲ್ಲರೂ ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ ಚಿನ್ಮುದ್ರ ಅನ್ನೋದು ನೆನಪಿನ ಶಕ್ತಿ ಹೆಚ್ಚಿಸುತ್ತೆ ಮತ್ತು ಉಸಿರಾಟದ ಕ್ರಿಯೆ ಚೆನ್ನಾಗಿ ಮಾಡುತ್ತೆ. ಲಂಗ್ಸ್ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಹಾಗೆ ಚಿನ್ಮುದ್ರ ಅನ್ನೋದು ಒಂದು ನಾಲೆಜ್. ಯಾವ ರೀತಿ ನಾಲೆಜಪ್ಪ ಅಂತಂದರೆ ಓದೋದಕ್ಕೆ ಕಾನ್ಸಂಟ್ರೇಟ್ ಬರುತ್ತೆ, ಇಚ್ಛಾಶಕ್ತಿ ಚೆನ್ನಾಗಿ ಬೀಳುತ್ತೆ. ಹಾಗಾಗಿ ಮತ್ತು ನಾಲೆಜ್ ಅಂತಂದರೆ ವಿಚಾರ ಮಾಡ್ತಕ್ಕಂಥ ನರಗಳೇನಿದಾವಲ್ಲ ಅವೆಲ್ಲ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಚಿನ್ಮುದ್ರ ಅನ್ನೋದು ಇಂಪಾರ್ಟೆನ್ಸ್ ಕೊಡೋದೇ ವಿದ್ಯೆ ಜ್ಞಾನ ಅನ್ನೋದನ್ನು ನಮ್ಮಲ್ಲಿ ಬರೋದಕ್ಕೆ, ನೆನಪಿನ ಶಕ್ತಿ ಚೆನ್ನಾಗಿ ಉಳಿಯೋದಕ್ಕೆ, ಉಳಿದಿದ್ದು ದೈಹಿಕವಾಗಿ ರೋಗಗಳನ್ನೆಲ್ಲ ಕಡಿಮೆ ಮಾಡ್ತಾ ಹೋಗುತ್ತೆ. ಆ ಒಂದು ವಿಚಾರಕ್ಕೆ ಚಿನ್ಮುದ್ರ ಭಾಳ ಇಂಪಾರ್ಟೆನ್ಸು. ಇದನ್ನು ಸಾಧ್ಯ ಆದಷ್ಟು 40 ನಿಮಿಷದವರೆಗೂ ಮಾಡಿ. ಇಲ್ಲಪ್ಪ ಅಂದರೆ ನಿಮಗಿನ್ನೂ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದೆ, ಧ್ಯಾನದ ಬಗ್ಗೆ ರೂಢಿ ಇದೆ ಅಂತಂದರೆ ತಾಸುಗಟ್ಟಲೆ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಹಾಗೆ ಚಿನ್ಮುದ್ರವನ್ನು ನೀವು ಮುಂದುವರಿಸ್ತಾ ಹೋಗಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಚಿನ್ಮಯ ಮುದ್ರದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಚಿನ್ಮುದ್ರವನ್ನು ಕಂಟಿನ್ಯೂ ಮಾಡಿ. ನಮಸ್ಕಾರ.